ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವತಃ DK ಶಿವಕುಮಾರ್ ಅವರು ಒಂದಿಷ್ಟು ರೂಲ್ಸ್ಗಳನ್ನು ಈಗಾಗಲೇ ತಂದಿದ್ದಾರೆ. ಸೊ ಆ ಒಂದು ರೂಲ್ಸ್ನ ಅಡಿಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಕೆಲವೊಂದಿಷ್ಟು ಜನಗಳಿಗೆ ಬರುತ್ತೆ, ಕೆಲವೊಂದಿಷ್ಟು ಜನಗಳಿಗೆ ಬರೋದಿಲ್ಲ. ಸೊ ಏನಕ್ಕೆ ಬರೋದಿಲ್ಲ, ಯಾಕೆ ಬರುತ್ತೆ, ಆ ಒಂದು ರೂಲ್ಸ್ ಆದರೂ ಏನು, ನಾವೀಗ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ದುರ್ಬಳಕೆ ಆಗ್ತಾ ಇದೆಯಲ್ಲ, ಇದಕ್ಕೆ ಒಂದಿಷ್ಟು ಹಣನ ಸರ್ಕಾರದ ಕಡೆಯಿಂದ ಖರ್ಚು ಮಾಡ್ತಾ ಇದ್ದಾರೆ. ಸೊ ಈ ಒಂದು ದುರ್ಬಳಕೆ ಆಗ್ತಾ ಇರೋದನ್ನ ತಡಿಬೇಕು ಅಂತ ಈ ಒಂದು ಹಣನ ಬಿಡುಗಡೆ ಮಾಡ್ತಿರುವಂಥದ್ದು. ಹಾಗಿದ್ರೆ ಎಷ್ಟು ಕೋಟಿ ಮೊತ್ತದ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ, ಸೊ ಇದೆಲ್ಲ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಕಷ್ಟು ಜನರು ಇನ್ಫಾರ್ಮೇಶನ್ನ ತಗೊಂಡು ಹಾಗೆ ಹೋಗ್ತಾ ಇದ್ದೀರಾ. ಸ್ನೇಹಿತರೆ, ನಿಮ್ಮಲ್ಲಿ ಮನವಿ ಮಾಡೋದು ಒಂದೇ ಒಂದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಒಬ್ಬೊಬ್ಬರಿಗೆ ಈಗಾಗಲೇ 60,000 ರೂಪಾಯಿ ಹಣ ಸಿಕ್ಕಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೂ 2,000 ರೂಪಾಯಿ ಅದಕ್ಕೆ ಜಾಯಿನ್ ಆಗ್ತಾ ಇದೆ. ಒಟ್ಟಾರೆಯಾಗಿ 62,000 ರೂಪಾಯಿ ನಿಮಗೆ ಸಿಗ್ತಾ ಇರುವಂಥದ್ದು. ಆದರೆ ಈಗ ಒಂದಿಷ್ಟು ಹೊಸ ನಿಯಮಗಳನ್ನು ಕಟ್ಟುನಿಟ್ಟಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ತರ್ತಾ ಇದ್ದಾರೆ. ಸೊ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಸ್ನೇಹಿತರೆ, ಸಾಕಷ್ಟು ಜನರು GST ಹಾಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇರೋರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಫಲಾನುಭವಿಗಳಾಗಿದ್ದಾರೆ. ಹಾಗೆಯೇ ಒಂದಿಷ್ಟು ಜನರು ಸರ್ಕಾರಿ ನೌಕರರಾಗಿದ್ದರೂ ಕೂಡ ಈ ಒಂದು ಹಣಕ್ಕೋಸ್ಕರ ಈಗಾಗಲೇ ಅರ್ಜಿನ ಸಲ್ಲಿಸಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಪಡ್ಕೊಳ್ತಾ ಇದ್ದಾರೆ. ಒಂದಿಷ್ಟು ಜನರು ಮನೆಯ ಕುಟುಂಬದ ಯಜಮಾನಿ ಯಾರಾಗಿರ್ತಾರೋ ಆ ಒಂದು ಯಜಮಾನಿ ಡೆತ್ ಆಗಿದ್ರು ಕೂಡ ಅವರ ಹೆಸರಲ್ಲೇ ಪ್ರತಿ ತಿಂಗಳು ಹಣ ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೀಗೆ ಸಾಕಷ್ಟು ಸಮಸ್ಯೆಗಳಿದೆ, ಸಾಕಷ್ಟು ದುರ್ಬಳಕೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರು ಒಂದೇ ಅಕೌಂಟನ್ನು ಈಗಾಗಲೇ 10 ಗೃಹಲಕ್ಷ್ಮಿ ಯೋಜನೆಯ ಅಕೌಂಟಿನಾಗಿ ಕನ್ವರ್ಟ್ ಮಾಡಿದ್ದಾರೆ. ಅಂದರೆ 10-12 ಸಲ ಅರ್ಜಿನ ಸಲ್ಲಿಸಿದರೆ ಕೊಟ್ಟಿರುವ ಬ್ಯಾಂಕ್ ಅಕೌಂಟ್ ಎಲ್ಲದೂ ಕೂಡ ಒಂದೇ ಆಗಿರುತ್ತೆ. ಈ ರೀತಿ ಪ್ರತಿ ತಿಂಗಳು 20,000-30,000 ರೂಪಾಯಿ ಅವರ ಅಕೌಂಟಿಗೆ ಹೋಗ್ತಾ ಇದೆ. ಒಬ್ಬರಿಗೆ ಹೋಗ್ತಾ ಇರುವಂಥದ್ದು, ಎಲ್ರಿಗೆ 2,000 ರೂಪಾಯಿ ಹೋದರೆ ಕೆಲವೊಂದಿಷ್ಟು ಜನಗಳಿಗೆ 20,000, 15,000 ಈ ರೀತಿಯಾಗಿ ಹಣ ಜಮಾ ಆಗ್ತಾ ಇದೆ. ಸೊ ನಿಮಗೂ ಕೂಡ ಈ ರೀತಿ ಜಮಾ ಆಗಿರ್ಬೋದು, ಆಗದೆ ಕೂಡ ಇರ್ಬೋದು. ಆದರೆ ಅದೆಲ್ಲದನ್ನ ಕೂಡ 1 by 1 ಆಗಿ ಈಗ ತಡಿತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಈಗಾಗಲೇ 20 ಕೋಟಿ ಹಣನ ತೆಗೆದಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ದುರ್ಬಳಕೆ ಯಾರ್ಯಾರ್ದು ಆಗ್ತಾ ಇದೆಯೋ, ಯಾರ್ಯಾರು ದುರ್ಬಳಕೆನ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನ ಕೂಡ ಹೊರಗಾಗ್ತಾ ಇದ್ದಾರೆ ಈ ಒಂದು ಯೋಜನೆಯಿಂದ. ಸೊ ಅದಕ್ಕೋಸ್ಕರನೇ 20 ಕೋಟಿ ಬಿಡುಗಡೆ ಮಾಡಿರುವಂಥದ್ದು. ಹಾಗೇನೆ ಸ್ನೇಹಿತರೆ, ಇದರಲ್ಲಿ ಒಂದಿಷ್ಟು ಹೊಸ ರೂಲ್ಸನ್ನು ಕೂಡ ತಂದಿದ್ದಾರೆ. ಸೊ ಆ ಒಂದು ರೂಲ್ಸು ಏನು ಅಂತ 1 by 1 ಆಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಬಯೋಮೆಟ್ರಿಕ್ನ ಈಗಾಗಲೇ ಕಡ್ಡಾಯ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಗೆ ನಿಮಗೆ ಹಣ ಸಿಗಬೇಕು, ಪ್ರತಿ ತಿಂಗಳು ಹಣ ಬರಬೇಕಂತ ಹೇಳಿದ್ರೆ ಬಯೋಮೆಟ್ರಿಕ್ನ ಕಡ್ಡಾಯವಾಗಿ ಕೊಡಬೇಕಾಗತ್ತೆ. ಬಯೋಮೆಟ್ರಿಕ್ ಅಂತ ಹೇಳಿದ್ರೆ ಹೆಬ್ಬೆರಳಿನ ಅಚ್ಚು ಸ್ನೇಹಿತರೆ, ಫಿಂಗರ್ ಪ್ರಿಂಟ್ನ ಕೊಟ್ಟು ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಹಾಗೆ ಫೇಶಿಯಲ್ ಅಥೆಂಟಿಕೇಶನ್ ಕೂಡ ಇರುತ್ತೆ. ನಿಮ್ಮ ಮುಖದ ಒಂದು ಭಾವಚಿತ್ರದ ಫೋಟೋ ಕೂಡ ತಗೊಳ್ತಾರೆ, ಅಲ್ಲೇ ಕ್ಯಾಮ್ರಾದಲ್ಲೇ ತಗೊಳ್ತಾರೆ ಸ್ನೇಹಿತರೆ. ಹಾಗೆ ಸ್ವಂತ ಫೋನ್ ನಂಬರ್ನ ಹೊಂದಿರಬೇಕು, ಕಡ್ಡಾಯವಾಗಿ ನೀವು ಸ್ವಂತ ಫೋನ್ ನಂಬರ್ನ ಹೊಂದಿರಬೇಕಾಗತ್ತೆ. ಕೆಲವೊಂದಿಷ್ಟು ಜನಗಳು ಸ್ವಂತ ಫೋನ್ ನಂಬರ್ ಇರೋದಿಲ್ಲ. ಎರಡಕ್ಕೂ ರೀಚಾರ್ಜ್ ಮಾಡ್ಕೊಳ್ಳೋದು ಯಾಕೆ, ಈಗಾಗಲೇ ಮಕ್ಕಳು ಇರ್ತಾರೆ, ಮಕ್ಕಳಿಗೂ ಮತ್ತೆ ಈ ಒಂದು ಮನೆ ಯಜಮಾನಿಗೂ ಏನಕ್ಕೆ 2 ಫೋನಿಗೆ ರೀಚಾರ್ಜ್ ಮಾಡ್ಕೊಳ್ಳೋದು, ತುಂಬ ಪ್ರೈಸ್ ಜಾಸ್ತಿ ಆಗುತ್ತೆ, ಪ್ರತಿ ತಿಂಗಳು 800-900 ರೂಪಾಯಿ ತನಕ ಬಿಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಗನೋ ಸೊಸೆನೋ ಅಥವಾ ಮಗಳು
ಅವರ ಫೋನ್ ನಂಬರ್ ಇದ್ದರೆ ಸಾಕು ಅಂತೇಳ್ಬಿಟ್ಟು ಥಿಂಕ್ ಮಾಡಿರ್ತಾರೆ. ಇದೆಲ್ಲರೂ ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಥಿಂಕ್ ಮಾಡೋದು ಸಹಜ. ಆದರೆ ಈಗ ಹೊಸ ರೂಲ್ಸ್ಗಳು ಬರ್ತಾ ಇದೆ. ಕುಟುಂಬದ ಯಜಮಾನಿ ಯಾರಾಗಿರ್ತಾರೋ ಅವರ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಬೇಕಾಗತ್ತೆ, ಅವರ ಒಂದು ಫೋನ್ ಕಡ್ಡಾಯವಾಗಿ ಹೊಂದಿರಬೇಕಾಗತ್ತೆ. ಪತಿ ಅಥವಾ ಮಕ್ಕಳ ಫೋನ್ ನಂಬರಿಗೆ ಅವಕಾಶ ಇಲ್ಲ ಸ್ನೇಹಿತರೆ. ಹಾಗೆಯೇ ತಮ್ಮದೇ ಆದ ಬ್ಯಾಂಕ್ ಖಾತೆ ಕೂಡ ಇರಬೇಕಾಗತ್ತೆ. ಕೆಲವೊಂದಿಷ್ಟು ಜನರು ಸೊಸೆದೋ ಮಗಳದ್ದೋ ಅಥವಾ ಮಗಂದೋ ಗಂಡಂದೋ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿ ಕೊಟ್ಟರೆ ಇನ್ನು ಮುಂದೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಬರೋದಿಲ್ಲ. ಸ್ವಂತ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ಸ್ನೇಹಿತರೆ. ಈಗಾಗಲೇ ದುರ್ಬಳಕೆ ಆಗ್ತಾ ಇದೆಯಲ್ಲ, ಅದನ್ನ ತಡೆಗಟ್ಟೋದಕ್ಕೆ ಮರು ನೋಂದಣಿಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಹೊಸ ಅರ್ಜಿಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಹೊಸ ಅರ್ಜಿ ಹಾಕಲೇಬೇಕಾಗತ್ತೆ. ಹೊಸ ಅರ್ಜಿ ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಡಿಲೀಟ್ ಆಗತ್ತೆ. ಹೌದು, ಇದುವರೆಗೂ ನೀವು ಏನು ಹಣನ ಪಡ್ಕೊಂಡು ಬರ್ತಾ ಇದ್ದೀರೋ ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಬೇಕಂತ ಹೇಳಿದ್ರೆ ಮರು ಅರ್ಜಿ ಕಡ್ಡಾಯವಾಗಿ ಹಾಕಲೇಬೇಕಾಗತ್ತೆ. ಹೌದು, ಹೊಸದಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಗೃಹಲಕ್ಷ್ಮಿ ಯೋಜನೆಗೆ. ಅರ್ಜಿನ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ನಿಮಗೆ ಹಣ ಸಿಗೋದಿಲ್ಲ ಸ್ನೇಹಿತರೆ. ಹಾಗೆ GST ಟ್ಯಾಕ್ಸು ಈ ರೀತಿಯಾಗಿ ಯಾರ್ಯಾರು ಕಟ್ತಾ ಇದ್ದಾರೋ ಅಂಥವರನ್ನ ಈಗಾಗಲೇ ಹುಡುಕಿ ಅವರ ಅಕೌಂಟ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಹೌದು, ಸಾಕಷ್ಟು ಜನರು GST ಮತ್ತು ಟ್ಯಾಕ್ಸನ್ನು ಕಟ್ತಾ ಇದ್ದೀರಾ, ಅಂಥವ್ರನ್ನೆಲ್ಲರನ್ನೂ ಕೂಡ ಹುಡುಕಿ ಡಿಲೀಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಒಬ್ಬರು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರಿ, ಸರ್ ನಾನು ಒಂದು ಹೋಮ್ ಲೋನ್ನ ತಗೊಳ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ನಾನು ಈಗಾಗಲೇ ಟ್ಯಾಕ್ಸನ್ನು ಕಟ್ಟಿರುವಂಥದ್ದು, ಅದು ಕೂಡ ಕಡಿಮೆ ಬಜೆಟಲ್ಲಿ ಕಟ್ಟಿದ್ದೀನಿ, 1,000-2,000 ರೂಪಾಯಿ ಈ ರೀತಿಯಾಗಿ ಕಟ್ಟಿದ್ದೀನಿ. ಆದರೆ ಹೋಮ್ ಲೋನಿಗೆ ಏನು ಬ್ಯಾಂಕ್ಗಳು ಕೇಳುತ್ತೋ ಟ್ಯಾಕ್ಸ್ ಫಾರ್ಮ್ನ, ಸೊ ಅದಕ್ಕೋಸ್ಕರ ನಾನು ಕೊಟ್ಟಿರುವಂಥದ್ದು. ಆದರೆ ನನ್ನ ಹತ್ರ ಹೆಚ್ಚು ಇನ್ಕಮ್ ಇಲ್ಲ, ನಾನೀಗಾಗಲೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, BPL ರೇಷನ್ ಕಾರ್ಡ್ನ ಹೊಂದಿರುವಂಥವರು, ನನ್ನ ಹತ್ರ ಟ್ಯಾಕ್ಸ್ ಕಟ್ಟುವಷ್ಟೆಲ್ಲ ಹಣ ಇಲ್ಲ, ಏನೋ ಒಂದು ನನ್ನ ಮನೆ ಕಟ್ಟಬೇಕಂತೇಳ್ಬಿಟ್ಟು ಕಟ್ಕೊಂಡಿರುವಂಥದ್ದು. ಅದಕ್ಕೆ ಈಗಾಗಲೇ ಲೋನ್ ಬೇಕಾಗಿತ್ತು. ಬ್ಯಾಂಕ್ಗಳಿಗೆ ಹೋಗಿ ಲೋನಿಗೆ ಅರ್ಜಿನ ಸಲ್ಲಿಸಿದ್ದೆ. ಅಲ್ಲಿ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಅದರ ಜೊತೆಗೇ ಟ್ಯಾಕ್ಸನ್ನು ಫಿಲ್ ಮಾಡಿರುವಂತಹ ಡಾಕ್ಯುಮೆಂಟ್ಸ್ ಕೂಡ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ವರ್ಷ ಟ್ಯಾಕ್ಸನ್ನು ಕಟ್ಟಿದ್ದೀನಿ. ಟ್ಯಾಕ್ಸನ್ನು ಕಟ್ಟಿ ಆದಮೇಲೆ ಈ ಒಂದು BPL ರೇಷನ್ ಕಾರ್ಡು APL ಆಗಿ ಕನ್ವರ್ಟ್ ಆಗಿದೆ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದಾಗಿದೆ ಅಂತೇಳ್ಬಿಟ್ಟು ನನಗೆ ಕಾಮೆಂಟ್ಸ್ ಮಾಡಿದ್ರಿ ಸ್ನೇಹಿತರೆ. ಹೌದು, ಖಂಡಿತವಾಗ್ಲೂ ಕೆಲವೊಂದಿಷ್ಟು ಲೋನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ, ಅಂದರೆ ಕಾರ್ ಲೋನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಹೋಮ್ ಲೋನ್ ಆಗಿರ್ಬೋದು, ಮನೆಗೆ ಹೋಮ್ ಲೋನ್ ಏನು ಮಾಡ್ತಾರೋ ಹೋಮ್ ಲೋನ್ ಆಗಿರ್ಬೋದು. ಸೊ ಈ ರೀತಿ ಲೋನ್ಗಳನ್ನು ಮಾಡುವಂಥ ಟೈಮಲ್ಲಿ ಬ್ಯಾಂಕ್ಗಳು ಟ್ಯಾಕ್ಸನ್ನು ಕಟ್ಟಿರುವಂತಹ ಟ್ಯಾಕ್ಸ್ ಫಾರ್ಮ್ಗಳನ್ನು ಕೇಳುತ್ತೆ ಸ್ನೇಹಿತರೆ. ಹೌದು, ನೀವು ಇನ್ಕಮ್ ಟ್ಯಾಕ್ಸನ್ನು ಕಡ್ಡಾಯವಾಗಿ ಕಟ್ಟಿಸ್ತಾರೆ. ನೀವು ಕಟ್ಟಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಹತ್ರ ಕಟ್ಸ್ತಾರೆ. ಯಾಕಂತ ಹೇಳಿದ್ರೆ ಆ ಒಂದು ಟ್ಯಾಕ್ಸ್ನ ನೀವು ಕಟ್ಟಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈಸಿಯಾಗಿ ಬೇಗ ಲೋನ್ ಸಿಗುತ್ತೆ. ಸೊ ಬ್ಯಾಂಕ್ಗಳು ಲೋನ್ ಕೊಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಆ ಒಂದು ಡಾಕ್ಯುಮೆಂಟ್ಸಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ನಾನು ಕಟ್ಟೋದಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ರೆ ನಿಮಗೆ ಲೋನೇ ಅಪ್ರೂವಲ್ ಆಗೋದಿಲ್ಲ. ನೀವು ಕಡ್ಡಾಯವಾಗಿ ನಿಮ್ಮ ಹತ್ರ ಟ್ಯಾಕ್ಸನ್ನು ಕಟ್ಟಿಸ್ತಾರೆ. ಸೊ ಟ್ಯಾಕ್ಸನ್ನು ಕಟ್ಟಿರೋದ್ರಿಂದ ನಿಮಗೆ ಇಲ್ಲಿ ಎಫೆಕ್ಟ್ ಆಗಿದೆ. ಎಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಗಾಗಿರ್ಬೋದು, ಈ ಎಲ್ಲ ಯೋಜನೆಗಳಿಗೆ ಎಫೆಕ್ಟ್ ಆಗಿರುತ್ತೆ. ನಿಮ್ಮ ಒಂದು BPL ರೇಷನ್ ಕಾರ್ಡು ಆಟೋಮೆಟಿಕ್ಲಿ APL ಆಗಿ ವರ್ಗಾವಣೆ ಆಗಿರುತ್ತೆ. ಕೆಲವೊಂದಿಷ್ಟು ಜನರದ್ದು APL ಆಗಿ ವರ್ಗಾವಣೆ ಆಗಿಲ್ಲ ಅಂತ ಹೇಳಿದ್ರು ಡಿಲೀಟ್ ಆಗಿರುತ್ತೆ, ಅಂದರೆ BPLಗೆ ಡಿಲೀಟ್ ಆಗಿರುತ್ತೆ. ನೀವು APLಗೆ ಮತ್ತೆ ಪುನಃ ಹೊಸದಾಗಿ ಅರ್ಜಿನ ಸಲ್ಲಿಸ್ಕೋಬೇಕಾಗತ್ತೆ. ಇನ್ನು ಮುಂದೆ ನಿಮಗೆ BPL ರೇಷನ್ ಕಾರ್ಡ್ ಸಿಗೋದಿಲ್ಲ. ಹಾಗೆ ನೀವು ಯಾವುದೇ ಒಂದು ಯೋಜನೆಗೂ ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನೀವು ಪ್ರಯತ್ನ ಪಡೋದಕ್ಕೆ ಹೋಗಲೇಬೇಡಿ. ಸಾಕಷ್ಟು ಜನರು ಪ್ರಯತ್ನ ಪಟ್ಟರೆ ಏನಾದರೂ ಸಿಗ್ಬೋದು ಅಂತ ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ನಿಮಗೆ ಏನು ಪ್ರಯತ್ನ ಪಟ್ಟರು ನಿಮ್ಗೆ ₹1 ಹಣ ಬರೋದಿಲ್ಲ. ನೀವು ಈಗಾಗಲೇ ಇನ್ಕಮ್ ಟ್ಯಾಕ್ಸು ಅಥವಾ GST ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಬರುವಂಥ ಉಚಿತ ₹2,000 ಹಣ ನಿಮಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹೌದು, ನಿಮಗೆ ಇದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಈಗಾಗಲೇ 20 ಕೋಟಿ ಹಣ ತೆಗೆದಿಟ್ಟಿದ್ದಾರೆ ಈ ಒಂದು ದುರ್ಬಳಕೆನ ತಡೆಯೋದಕ್ಕಂತಲೇ. 20 ಕೋಟಿಯಷ್ಟು ಹಣನ ಈಗಾಗಲೇ ತೆಗೆದಿಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೀವು ಕೇಳ್ಬೋದು, ಸರ್ ನಮ್ಗೆ ಈಗಲೇ ಹೋಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾ, ಮರು ಅರ್ಜಿಗೆ ಈಗ ಅವಕಾಶ ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಇಲ್ಲ ಸ್ನೇಹಿತರೆ, ಸದ್ಯದಲ್ಲೇ ಬಿಡ್ತಾರೆ. ಬಿಟ್ಟ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ.
ಹೌದು, ಈಗಾಗಲೇ ಬಿಟ್ಟಿಲ್ಲ. ಎಲ್ಲರೂ ಹೋಗಿ ಅರ್ಜಿನ ಸಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಗ್ರಾಮವನ್ನಾಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು ಇದ್ರ ಮುಂದೆ ಹೋಗಿ ನಿಂತ್ಕೋಬೇಡಿ. ನಿಮ್ಮ ಅರ್ಜಿ ಯಾರು ತೆಗೆದುಕೊಳ್ಳೋದಿಲ್ಲ. ಇನ್ ಕೇಸ್ ಏನಾದರೂ ತಗೊಂಡ್ರು ಕೂಡ 100-200 ರೂಪಾಯಿ ಕಿತ್ಕೊಂಡು ಕಳಿಸ್ತಾರೆ, ನಿಮ್ಮ ಅರ್ಜಿ ಸಕ್ಸಸ್ ಆಗಿದೆ ಹೋಗಿ ಅಂತ ಹೇಳ್ಬಿಟ್ಟು. ಆದರೆ ಅದೆಲ್ಲದೂ ಕೂಡ ಫೇಕು. ಗೌರ್ನಮೆಂಟ್ ಕಡೆಯಿಂದ ಅಧಿಕೃತವಾಗಿ ಇನ್ನೂ ಆದೇಶ ಬಂದಿಲ್ಲ. ಆದರೆ ಇದ್ರ ಬಗ್ಗೆ ಈಗಾಗಲೇ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕೋ ಅದೆಲ್ಲದೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಬಂದು ಇದ್ರ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ನಾನು ಅದೆಲ್ಲದೂ ಕೂಡ ನಿಮಗೆ 1 by 1 ಡೀಟೇಲ್ ಆಗಿ ಅರ್ಥ ಆಗೋ ರೀತಿ ಹೇಳಿದ್ದೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.